ಸದಾಶಿವ ಆಯೋಗ ವರದಿ ಜಾರಿಗೆ ಸಂಪುಟ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನುವಂತಹ ಒಂದು ಡೀಟೇಲ್ಸ್ ಇದೀಗ ಲಭ್ಯ ಆಗ್ತಾ ಇದೆ. ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಹೊಸ ಜನಗಣತಿಯ ಪ್ರಕಾರ ಮೀಸಲಾತಿ ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯಕ್ಕೆ ಅಧಿಕಾರವನ್ನ ಕೊಡಲಾಗಿದೆ. ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಸಂಪುಟ ಸಭೆ ತೀರ್ಮಾನ ಮಾಡಿದೆ. ಸುದೀರ್ಘ ಚರ್ಚೆಯ ಬಳಿಕ ಸಂಪುಟ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸದಾಶಿವ ಆಯೋಗ ವರದಿ ಜಾರಿಗೆ ಸಂಪುಟ ಸಭೆ ನಿರ್ಧಾರವನ್ನ ಮಾಡಿದೆ. ಹೊಸ ಜನಗಣತಿಯ ಪ್ರಕಾರನೇ ಮೀಸಲಾತಿ ಪರಿಷ್ಕರಣೆ ಮಾಡಲಾಗುತ್ತೆ. ಮೀಸಲಾತಿ ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯಕ್ಕೆ ಅಧಿಕಾರ ಇದೆ. ಕೇಂದ್ರಕ್ಕೆ ಶಿಫಾರಸು ಮಾಡಲು ಸಂಪುಟ ಸಭೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸುದೀರ್ಘ ಚರ್ಚೆಯ ಬಳಿಕ ಸಂಪುಟ ಈ ಒಂದು ಮಹತ್ವದ ಡಿಸಿಷನ್ಗೆ ಬಂದಿದೆ. ಫೆಬ್ರವರಿ 12ನೇ ತಾರೀಕಿನಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಫೆಬ್ರವರಿ 23ನೇ ತಾರೀಕಿನವರೆಗೂ ಕೂಡ ನಡೆಯುತ್ತೆ ವಿಧಾನಮಂಡಲ ಅಧಿವೇಶನ. ಫೆಬ್ರವರಿ 16ನೇ ತಾರೀಕಿನಂದು ರಾಜ್ಯ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಗುತ್ತೆ. ಇದೇ ಸಂದರ್ಭದಲ್ಲಿ ಅಧಿವೇಶನದ ಸಂದರ್ಭವನ್ನು ಕೂಡ ಘೋಷಣೆ ಮಾಡಿ ಆಗಿದೆ. ನೋಡಿ, ಫೆಬ್ರವರಿ 12ರಿಂದ ಶುರುವಾಗುತ್ತೆ ಅಧಿವೇಶನ. ಸದಾಶಿವ ಒಂದು ಕಡೆ ಸಂಪುಟ ಸಭೆಯಲ್ಲಿ ಈ ಒಂದು ಬಹಳ ಮಹತ್ವದ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗಿದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಚರ್ಚೆಯ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಸದಾಶಿವ ಆಯೋಗದ ವರದಿ ಜಾರಿ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಏನು ಹೇಳಿದ್ರು. ಈ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದನ್ನ ಎಕ್ಸಿಕ್ಯೂಷನ್ ಅಂತ ಬಂದಾಗ ಏನೆಲ್ಲ ಕಾನೂನು ತೊಡಕುಗಳು ಮತ್ತೊಂದು ಅಂತೆಲ್ಲ ಮಾತನಾಡಿದ್ರು. ಈಗ ಯಾವ ರೀತಿಯಾಗಿ ಆಗುತ್ತೆ, ಜೊತೆಗೆ ಅಧಿವೇಶನದ ಬಗ್ಗೆ ಕೂಡ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ, ಈ ಒಂದು ಒಳ ಮೀಸಲಾತಿಯನ್ನ ಜಾರಿ ತರೋ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಒಂದು ಎಸ್ಟಿ ಸಮುದಾಯವನ್ನ ಒಟ್ಟಾಗಿ ಹಿಡಿದಿಟ್ಕೊಳ್ಬೇಕು ಮತ್ತು ಮುಂಬರುವಂತ ಲೋಕಸಭಾ ಚುನಾವಣೆಗೆ ಆಮೂಲಾಗ್ರವಾಗಿ ಪಕ್ಷವನ್ನು ಬೆಂಬಲಿಸಬೇಕು ಅನ್ನೋ ಒಂದು ನೀತಿಯ ನಿಟ್ಟಿನಲ್ಲಿ ಈ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ಎಸ್ಟಿ ಸಮುದಾಯದ ಎಡಗೈ ಸಮುದಾಯ ಏನಿದೆ, ಮಾದಗಳಿರ್ಬೋದು, ಕೊರಮ ಅಂತ ಸಮುದಾಯಗಳೇನಿವೆ, ಆ ಒಂದು ಸಮುದಾಯಗಳು ಆದಿ ಜಾಂಬವ ಸಮುದಾಯ ಮತ್ತು ಕೊರಮ, ಬೋವಿ, ಬಂಜಾರ ಇವಿಷ್ಟು ಸಮುದಾಯಗಳು ಬಹುತೇಕ ಬಿಜೆಪಿ ಜೊತೆಯಲ್ಲಿ ಇಂದಿನ ಚುನಾವಣೆಗಳಲ್ಲಿ ಬೆಂಬಲವನ್ನು ನೀಡುವ ಮೂಲಕ ಆ ಒಂದು ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಗೆಲ್ಲಲಿಕ್ಕೆ ಅವಕಾಶವನ್ನು ಕಲ್ಪಿಸಿತ್ತು. ಹೀಗಾಗಿ ಇದೇ ಒಂದು ತಂತ್ರವನ್ನ ಬಳಸಿರುವಂತಹ ಕಾಂಗ್ರೆಸ್ ಸರ್ಕಾರ ಈ ಎಲ್ಲರಿಗೂ ಸಹ ಹಿಂದೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಎಸ್.ಎಂ. ಕೃಷ್ಣ ಅವರು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಅದಾದ ನಂತರ ಈ ಒಂದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಳೆದ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಈ ಒಳ ಮೀಸಲಾತಿಯನ್ನ 17% ಹೆಚ್ಚಳ ಮಾಡುವ ಮೂಲಕ ಆ ಒಂದು ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಒಂದು ತೀರ್ಮಾನವನ್ನು ಕೈಗೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಅದು ಸಮರ್ಪಕವಾಗಿ ಜಾರಿಯಾಗಿಲ್ಲ. ಯಾಕಂದ್ರೆ ಅದು ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಕೇವಲ ಎಸ್ಟಿ ಒಂದೇ ಅಲ್ಲ ಮತ್ತು ಇತರ ಸಮುದಾಯಗಳಿಗೂ ಸಹ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡಿ ಕೊಟ್ಟಂತ ಆದೇಶವನ್ನ ಅದು ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಮುಂದೆ ಪ್ರಶ್ನೆ ಆಯಿತು. ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರ ಮಾಡುವಂತ ಶಿಫಾರಸ್ಗೆ ಯಾವುದೇ ಬೆಲೆ ಇಲ್ಲ ಅಂತ ಅನ್ನೋದನ್ನ ಒಂದು ತೀರ್ಮಾನವಾಗಿ ಅದು ಸ್ಕ್ರಾಪ್ ಆಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಈಗ ಇನ್ನೊಂದು ಮಹತ್ವದ ಒಂದು ತೀರ್ಮಾನ ಕೈಗೊಂಡು ಈ ಸಮುದಾಯಗಳನ್ನ ಹಾದಿ ತಪ್ಪಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಇದು ನೋಡದ ಮೇಲ್ನೋಟಕ್ಕೆ ಚುನಾವಣಾ ಗಿಮಿಕ್ ಅನ್ನೋದು ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ರಾಜ್ಯ ಸರ್ಕಾರ ಶಿಫಾರಸು ಮಾಡ್ತಾ ಇರೋದು ಆರ್ಟಿಕಲ್ 341 ಸೆಕ್ಷನ್ ಅಡಿ, ಅಂದ್ರೆ ಅನುಚ್ಛೇದ 341 ಅಡಿನಲ್ಲಿ ತಿದ್ದುಪಡಿಯನ್ನು ಮಾಡುವ ಮೂಲಕ SC/ST ಸಮುದಾಯಗಳಿಗೆ ನೀವು ಒಳ ಮೀಸಲಾತಿಯನ್ನ ಜಾರಿಗೆ ತನ್ನಿ ಅಂತ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಇದು ಕೇವಲ ಶಿಫಾರಸ್ ಆಗಿದೆ ಹೊರತು ಇದು ನಿಜಕ್ಕೂ ಜಾರಿ ಆಗೋದಿಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡುವ ಮೂಲಕ ಒಂದು ಕಲ್ಲನ್ನ ಹೊಡೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಕೇಂದ್ರಕ್ಕೆ ನಾವು ಇದನ್ನ ಶಿಫಾರಸನ್ನು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಈ ಒಂದು ಆರ್ಟಿಕಲ್ 341ಗೆ ತಿದ್ದುಪಡಿ ತಂದು ಅದಕ್ಕೆ ಸಬ್ಸೆಕ್ಷನ್ 1, ಸಬ್ಸೆಕ್ಷನ್ 2 ಮತ್ತು ಸಬ್ಸೆಕ್ಷನ್ 3 ಅಂದ್ರೆ ಆರ್ಟಿಕಲ್ 341A, 341A, 341B ಮತ್ತು 341 ಈ ರೀತಿ ಸಬ್ಸೆಕ್ಷನ್ ಮಾಡೋ ಮೂಲಕ ಮೀಸಲಾತಿಯನ್ನು ಕೊಡಬೇಕು ಅಂತ. ಅದರ ಕೇಂದ್ರದಲ್ಲಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಅಥವಾ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿರುವಂತದ್ದು ಬಿಜೆಪಿ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ಸರ್ಕಾರ. ಈ ಒಂದು ಕಾರಣ ವಿಷಯ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ವಿಚಾರಣೆ ಬಾಕಿ ಇದೆ. ಈಗ ಆಲ್ರೆಡಿ 2 ತೀರ್ಪು ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ನೇತೃತ್ವದ ತೀರ್ಪು 2004 ಒಂದ್ಸಲ ಕೊಟ್ಟಿತ್ತು. ನಂತರ ಅರುಣ್ ಮಿಶ್ರಾ ಅಂತ ಇನ್ನೊಂದು ನ್ಯಾಯಮೂರ್ತಿಗಳ ತೀರ್ಪು 2015 ಒಂದು ತೀರ್ಪಾಗಿತ್ತು. ಇವೆರಡು ನ್ಯಾಯಮೂರ್ತಿಗಳ ತೀರ್ಪು ತದ್ವಿರುದ್ಧ ಆಗಿರೋ ಕಾರಣ, ಸಮರ್ಪಕವಾಗಿಲ್ಲದ ಕಾರಣಕ್ಕೋಸ್ಕರ ಈಗ
7 ಬೆಂಚಸ್ ಕಾನ್ಸ್ಟಿಟ್ಯೂಷನ್ ಏನು ಬೆಂಚ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ. ಹೀಗಾಗಿ ಆ ಮುಂದೆ ಬೆಂಚ್ ಮುಂದೆ ಈ ಒಂದು ಮೀಸಲಾತಿ ವಿಚಾರಣೆ ಬಾಕಿ ಇದೆ. ಆದ್ರೂ ಸಹ ರಾಜ್ಯ ಸರ್ಕಾರ ತನ್ನ ಪ್ರಯತ್ನದ ಭಾಗವಾಗಿ ಈ ರೀತಿ ಒಂದು ಮೀಸಲಾತಿಯನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡೋ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಗಿಮಿಕ್ ಅನ್ನ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದೆ. ಅದು ಸರ್ಕಾರ ಕೇವಲ ಒತ್ತು ಹಾಕುವಂತ ಕೆಲಸವನ್ನು ಮಾಡಿದೆ ಹೊರತು ನಿಜಕ್ಕೂ ಆ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸುವಂತ ವಿಚಾರ ಅಲ್ಲ. ಈಗ ಇದು ಕೇವಲ ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು ಮಾಡಿರುವಂತ ಏನು ತೀರ್ಮಾನ ಆಗಿ ಕಂಡು ಬರ್ತಾ ಇದೆ. ಇನ್ನು ಉಳಿದಂತೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಇನ್ನೂ ಸಹ ಹಲವಾರು ವಿಷಯಗಳು ಚರ್ಚೆಗೆ ಬಂತು. ವಿಶೇಷವಾಗಿ ಈಗೇನು ಅಧಿವೇಶನವನ್ನು ನಡೆಸಲಿಕ್ಕೆ ತೀರ್ಮಾನ ಕೈಗೊಳ್ಳದೆ. ಜಂಟಿ ಅಧಿವೇಶನ ಫೆಬ್ರವರಿ 12ರಿಂದ ವಿಧಾನಮಂಡಲದ ಜಂಟಿ ಅಧಿವೇಶನ ಆರಂಭವಾಗುತ್ತೆ. ಅದೇ ರೀತಿ 16ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಅನ್ನ ಮಂಡಿಸ್ತಾರೆ. ಫೆಬ್ರವರಿ 23ರವರೆಗೆ ಈ ಒಂದು ಅಧಿವೇಶನ ನಡೀತಿದೆ. ಲೋಕಸಭಾ ಚುನಾವಣೆ ಹತ್ರ ಆಗ್ತಿರೋ ಕಾರಣಕ್ಕೋಸ್ಕರ ಶೀಘ್ರದಲ್ಲೇ ಏನು ಮಾರ್ಚ್ ತಿಂಗಳಲ್ಲೇ ನೀತಿ ಸಂಹಿತೆ ಜಾರಿಯಾಗುವಂತ ಸಾಧ್ಯತೆ ಹಿನ್ನೆಲೆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಒಂದು ಬಜೆಟ್ ಮಂಡನೆ ಅನ್ನೋ ತೀರ್ಮಾನವನ್ನು ಕೈಗೊಂಡಿದೆ. ಇನ್ನು ಉಳಿದಂತೆ ಹಲವಾರು ವಿಷಯಗಳು ರಾಜ್ಯ ಸರ್ಕಾರ ವಿಶೇಷವಾಗಿ ಬಸವೇಶ್ವರ ಅವರನ್ನ ಏನು ರಾಜ್ಯದ ಸಾಂಸ್ಕೃತಿಕ ರಾಯಭಾರನಾಗಿ ಮಾಡಬೇಕು ಅಂತ ತೀರ್ಮಾನವನ್ನು ಇತ್ತೀಚೆಗೆ ಕೆಲವು ಮಠಾಧೀಶರು ಮಾಡಿದ್ರು. ಅದಕ್ಕೆ ಇಂದಿನ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನು ಕೊಟ್ಟಿದೆ. ಅದೇ ರೀತಿ ಬೇರೆ ಬೇರೆ ಪಾಲಿಸಿಗಳಿಗೂ ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಡುವ ಮೂಲಕ ರಾಜ್ಯ ಸರ್ಕಾರದ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಶಿಲ್ಪಾ, ಓಕೆ, ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.